ವಾಲ್ಮೀಕಿ ಅಭಿವೃದ್ಧಿ ಹಗರಣ ಅಕ್ರಮದ ವಿವಾದ ಸಾಕಷ್ಟು ಸದ್ದು ಮಾಡ್ತಾ ಇದೆ. ಆಡಳಿತ ಪಕ್ಷದ ನಾಯಕರು ಹಾಗೆ ವಿಪಕ್ಷ ನಾಯಕರ ನಡುವೆ ಪರಸ್ಪರ ವಾಕ್ಸಮರಕ್ಕೆ ಕಾರಣವಾಗ್ತಾ ಇದೆ. ಸದನದ ಒಳಗೂ ಹೊರಗೂ ಎರಡೂ ಪಕ್ಷದ ನಾಯಕರ ನಡುವೆ ಆರೋಪ ಪ್ರತ್ಯಾರೋಪಗಳ ಕಿಡಿ ಹತ್ತಿಸಿದೆ. ಜೊತೆಗೆ ವೈಯಕ್ತಿಕ ಮಟ್ಟಕ್ಕೂ ವಿಚಾರವನ್ನ ಎಳೆದೊಯ್ತಾ ಇರುವಂತಹ ಎರಡೂ ಪಕ್ಷದ ನಾಯಕರು ನಾನಾ ನೀನಾ ಅನ್ನುವ ಮಟ್ಟಕ್ಕೆ ಪ್ರತಿಷ್ಠೆಯ ವಿಚಾರವನ್ನಾಗಿ ಇದನ್ನ ಪರಿಗಣಿಸಿದ್ದಾರೆ. ಆಡಳಿತ ವಿಪಕ್ಷದ ನಡುವೆ ತಾರಕಕ್ಕೇರಿದ ಹಗರಣ ಕದನ. ಸದನದ ಒಳಗೆ ಹೊರಗೆ ಆರೋಪ ಪ್ರತ್ಯಾರೋಪದ ಪಟ್ಟಿ ರಿಲೀಸ್. ವಾಲ್ಮೀಕಿ ನಿಗಮದ ಅಕ್ರಮದ ಸ್ಫೋಟಕ ಮಾಹಿತಿ ಬಿಚ್ಚಿಟ್ಟ ಸಿಎಂ. ನಾವು ಅಕ್ರಮ ಆಗಿಲ್ಲ ಅಂತ ಹೇಳ್ತಾ ಇಲ್ಲ ಸರ್ಕಾರ. ಅಕ್ರಮ ಯಾರು ಮಾಡಿದ್ದಾರೆ, ಯಾರು ಜವಾಬ್ದಾರಿ ಇದ್ದಾರೆ ಅವ್ರ ಮೇಲೆ ಕ್ರಮ ತಗೊಳ್ಳಿ. ಎಸ್, ಮುಂಗಾರು ಅಧಿವೇಶನದ ಸದನ ಆಡಳಿತ ಪಕ್ಷ ಹಾಗೆ ವಿಪಕ್ಷಗಳ ನಡುವೆ ಕದನಕ್ಕೆ ವೇದಿಕೆಯಾಗಿದೆ. ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ನಡೆದಿದೆ ಎನ್ನಲಾದ ಅಕ್ರಮ ಹಣ ವರ್ಗಾವಣೆ ಪ್ರಕರಣ ಸದನದಲ್ಲಿ ಕಿಚ್ಚು ಹಚ್ಚಿದ್ದಲ್ಲದೆ ಸದನದ ಹೊರಗೂ ಭಾರೀ ಸದ್ದು ಮಾಡಿದೆ. ನಿನ್ನೆಯಿಂದ ಕೇಸರಿ ಪಡೆ ಪ್ರತಿಭಟನೆ ಮೇಲೆ ಪ್ರತಿಭಟನೆ ಮಾಡ್ತಾ ಇದೆ. ಫ್ರೀಡಂ ಪಾರ್ಕ್ನಲ್ಲಿ ಹೋರಾಟ ಜೋರಾಗಿತ್ತು. ಇಂದು ಕೂಡ ಪರಿಷತ್ನ ಸದಸ್ಯರು ವಿಧಾನಸೌಧದ ಗಾಂಧಿ ಪ್ರತಿಮೆ ಬಳಿ ಸದನದ ಕಾರ್ಯಕಲಾಪಗಳು ಶುರುವಾಗುವ ಮೊದಲೇ ಪ್ರತಿಭಟನೆ ನಡೆಸಿದರು. ಬಿಜೆಪಿಗರು ಮಾಡಿದ್ದ ಗಂಭೀರ ಆರೋಪಗಳಿಗೆ ಸಿಎಂ ಸಿದ್ದರಾಮಯ್ಯ ಸುದ್ದಿಗೋಷ್ಠಿ ನಡೆಸಿ ತಿರುಗೇಟು ನೀಡಿದರು. ಬಿಎಸ್ವೈ ಬೊಮ್ಮಾಯಿ ಅವಧಿಯಲ್ಲಿ ಕೋಟಿ ಕೋಟಿ ಹಗರಣ. ಇನ್ನು ವಿಧಾನಸಭೆ ಹಾಗೆ ಪರಿಷತ್ನಲ್ಲಿ ವಾಲ್ಮೀಕಿ ಹಗರಣ ವಿಚಾರವೇ ಹೆಚ್ಚು ಸದ್ದು ಮಾಡಿತು. ಇದಕ್ಕೆ ಆಡಳಿತ ಪಕ್ಷದ ನಾಯಕರು ಭೋವಿ ಅಭಿವೃದ್ಧಿ ನಿಗಮದ ಅಸ್ತ್ರವನ್ನ ಬಿಟ್ಟು ಎಚ್ಚರಿಕೆಯನ್ನ ರವಾನಿಸಿದ್ದಾರೆ. ಈ ಬಗ್ಗೆ ಪ್ರತಿಕ್ರಿಯೆ ನೀಡಿದ ಡಿಸಿಎಂ ಡಿಕೆ ಶಿವಕುಮಾರ್, ನಾವು ಅವರ ಹಗರಣ ಬಯಲಿಗೆ ಎಳಿತೇವೆ ಎಂಬ ಕಾರಣಕ್ಕೆ ಗದ್ದಲ ಮಾಡ್ತಾ ಇದ್ರು. ಬೊಮ್ಮಾಯಿ ಅವಧಿಯಲ್ಲಿ ಭೋವಿ ನಿಗಮದಲ್ಲಿ 87 ಕೋಟಿ ಹಗರಣವಾಗಿದೆ. ಗಂಗಾ ಕಲ್ಯಾಣ ಯೋಜನೆಯಲ್ಲಿ 400ಕ್ಕೂ ಹೆಚ್ಚು ಕೋಟಿ ಹಗರಣ ಆಗಿದೆ. ಇನ್ನು ಯಡಿಯೂರಪ್ಪ ಅವಧಿಯಲ್ಲಿ ಅಶ್ವಥ್ ನಾರಾಯಣ್ ಸಚಿವರು ಆಗಿದ್ದಾಗಲೂ ಹಗರಣವಾಗಿದೆ. ಯಾರನ್ನೂ ಬಿಡಲ್ಲ ಎಂದು ಡಿಸಿಎಂ ಗುಡುಗಿದ್ದಾರೆ. ಎಪಿಎಂಸಿಯಲ್ಲಿ ಯಡಿಯೂರಪ್ಪನವರ ಕಾಲದಲ್ಲಿ ಬಸವರಾಜ ಬೊಮ್ಮಾಯಿ ಅವರು ಮಂತ್ರಿ ಆಗಿದ್ದಾಗ 47 ಕೋಟಿ ರೂಪಾಯಿ ಹಗರಣ ಇದೆ ಅನ್ನೋದನ್ನ ಗಮನವನ್ನ ಸೆಳೆದಿದ್ದಾರೆ. ಇದಲ್ಲದೆ ಭೋವಿ ನಿಗಮದಲ್ಲಿ ಕೋಟಾ ಶ್ರೀನಿವಾಸ ಪೂಜಾರಿ ಅವರು ಮಂತ್ರಿ ಆಗಿದ್ರು, ಬೊಮ್ಮಾಯಿ ಅವರು ಮುಖ್ಯಮಂತ್ರಿ ಆಗಿದ್ರು. 87 ಕೋಟಿ ರೂಪಾಯಿ ಹಣ ಅಲ್ಲೂ ಕೂಡ ಇದೇ ರೀತಿ ವರ್ಗಾವಣೆ ಆಗಿದ್ದನ್ನು ಕೂಡ ಇವತ್ತು ಈಗಾಗಲೇ ಗೂಳಟಿ ಶೇಖರ್ ಅವರು 100 ಕೋಟಿ ಆಗಿದೆ ಅಂತೇಳಿ ಗಮನವನ್ನ ಸೆಳೆದಿದ್ರು. ಅದು ಕೂಡ ಈಗಾಗಲೇ ನಾವು ತನಿಖೆಯನ್ನ ಪ್ರಾರಂಭವನ್ನ ನಾವು ಮಾಡ್ತಾ ಇದ್ದೇವೆ. ಸೊ ಇದಲ್ಲದೆ ಗಂಗಾ ಕಲ್ಯಾಣ ಯೋಜನೆಯಲ್ಲಿ 430 ಕೋಟಿ ರೂಪಾಯಿ ಅವ್ಯವಹಾರ ಆಗಿದೆ. ಯಾರ ಕಾಲದಲ್ಲಿ? ಯಡಿಯೂರಪ್ಪನವ್ರ ಕಾಲದಲ್ಲಿ, ಕೋಟಾ ಶ್ರೀನಿವಾಸ ಪೂಜಾರಿ ಅವರ ಕಾಲದಲ್ಲಿ. ಕ್ಯೂಯಾನಿಕ್ಸ್ ನಲ್ಲಿ ಸಿಎಜಿಯಲ್ಲಿ ವರದಿ ಇದೆ. ಸಿಎಜಿಯಲ್ಲಿ ವರದಿ 500 ಕೋಟಿ ರೂಪಾಯಿ ವರದಿ ಇದೆ. ಅಶ್ವಥ್ ನಾರಾಯಣರವರು ಮಿನಿಸ್ಟ್ರು, BS ಯಡಿಯೂರಪ್ಪನವರು, ಬೊಮ್ಮಾಯಿರವರು ಒಬ್ಬ ಮುಖ್ಯಮಂತ್ರಿಗಳು. ವಾಲ್ಮೀಕಿ ನಿಗಮದ ಅಕ್ರಮವನ್ನ ಸಮರ್ಥಿಸುತ್ತಿಲ್ಲ ಎಂದ ಸಿಎಂ. ಹಣಕಾಸು ಇಲಾಖೆ ಗಮನಕ್ಕೆ ಬಾರದೆ ಅಕ್ರಮ ಎಂದು ಸ್ಪಷ್ಟನೆ. ಹೌದು, ವಿಪಕ್ಷಗಳ ಆರೋಪಕ್ಕೆ ತಿರುಗೇಟು ನೀಡಿದ ಸಿಎಂ ನಾಗೇಂದ್ರ ರಾಜೀನಾಮೆ ಕೊಟ್ಟ ಬಳಿಕ ಆ ಇಲಾಖೆ ನನ್ನ ಕೈ ಕೆಳಗಿದೆ. ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಾಗಿರುವ ಅಕ್ರಮದ ವಿಚಾರವನ್ನ ನಾವು ಸಮರ್ಥನೆ ಮಾಡ್ತಿಲ್ಲ. ನಾವು ಅಕ್ರಮ ಆಗಿದೆ ಅಂತ ಹೇಳ್ತಿದ್ದೇವೆ. ಅಕ್ರಮ ಮಾಡಿದವರ ವಿರುದ್ಧ ಕ್ರಮ ಜರುಗಿಸುತ್ತಿದ್ದೇವೆ ಅಂತ ಸಿಎಂ ಸ್ಪಷ್ಟನೆ ನೀಡಿದರು. ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಾಗಿರ್ತಕ್ಕಂಥ ಅಕ್ರಮ, ನಾವು ಅಕ್ರಮ ಆಗಿಲ್ಲ ಅಂತ ಹೇಳ್ತಾ ಇಲ್ಲ ಸರ್ಕಾರ. ನಾವು ಕೂಡ ಅಕ್ರಮ ಆಗಿದೆ ಅಂತಲೇ ಹೇಳೋದು. ಅಕ್ರಮ ಯಾರು ಮಾಡಿದ್ದಾರೆ, ಯಾರು ಜವಾಬ್ದಾರಿ ಇದ್ದಾರೆ ಅವ್ರ ಮೇಲೆ ಕ್ರಮ ತಗೋಬೇಕು. ಇನ್ನು ಎಸ್ಐಟಿಯು ಈವರೆಗೆ ಮುಟ್ಟುಗೋಲು ಹಾಕಿಕೊಂಡಿರುವ ಮೊತ್ತ ನೋಡುವುದಾದ್ರೆ, ಎಸ್ಐಟಿ ವಶಪಡಿಸಿಕೊಂಡಿರುವ ಮೊತ್ತ ಸತ್ಯನಾರಾಯಣ ವರ್ಮಾನಿಂದ 8,21,62,62,600 ರೂಪಾಯಿ, ಪದ್ಮನಾಭ ಜೇಜಿಯಿಂದ 3,62,47,200 ರೂಪಾಯಿ, ಪದ್ಮನಾಭ ಜೇಜಿಯಿಂದ 30 ಲಕ್ಷ ರೂಪಾಯಿ, ನಾಗೇಶ್ವರರಾವ್ನಿಂದ 1,49,65,200 ರೂಪಾಯಿ, ಚಂದ್ರಮೋಹನ್ನಿಂದ 30 ಲಕ್ಷ ರೂಪಾಯಿ, ಜಿಕೆ ಜಗದೀಶಿಂದ 12,50,000, ಸತ್ಯನಾರಾಯಣ ವರ್ಮಾನಿಂದ 3,10,000, ಸತ್ಯನಾರಾಯಣ ವರ್ಮಾನಿಂದ 24 ಲಕ್ಷ ರೂಪಾಯಿ. ಎಲ್ಲರಿಂದ ಒಟ್ಟು ನಗದು 14,33,35,000 ರೂಪಾಯಿ. ಇನ್ನು ಇದಲ್ಲದೆ ಒಟ್ಟು 14.19 ಕೋಟಿ ಮೊತ್ತದ ಚಿನ್ನಾಭರಣ ವಶಪಡಿಸಿಕೊಳ್ಳಲಾಗಿದೆ.
ಚಂದ್ರಮೋಹನ್ನಿಂದ 207 ಗ್ರಾಂ ಚಿನ್ನಾಭರಣ, ಅಂದ್ರೆ ಅದರ ಮೌಲ್ಯ 13,50,000 ರೂಪಾಯಿ. ಜಿಕೆ ಜಗದೀಶ್ನಿಂದ 47.6 ಗ್ರಾಂ, 3,09,400 ರೂಪಾಯಿ ಒಟ್ಟು ಮೌಲ್ಯ. ಒಟ್ಟು ನಗದು 14,49,94,400 ರೂಪಾಯಿ. ಒಟ್ಟಿನಲ್ಲಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಅಕ್ರಮ ಪ್ರಕರಣದಲ್ಲಿ ಆಡಳಿತ ಪಕ್ಷ ಹಾಗೆ ವಿಪಕ್ಷಗಳ ನಡುವೆ ಜಟಾಪಟಿ ಶುರುವಾಗಿದೆ. ಸದನದ ಒಳಗೆ ಹಾಗೆ ಹೊರಗೆ ಸರ್ಕಾರದ ವಿರುದ್ಧ ಹೋರಾಟದ ಜೊತೆಗೆ ಸಿಎಂ ಸ್ಥಾನಕ್ಕೆ ಸಿದ್ದರಾಮಯ್ಯ ರಾಜೀನಾಮೆ ಕೊಡಬೇಕು ಅಂತ ಬಿಜೆಪಿ ನಾಯಕರು ಪಟ್ಟು ಹಿಡಿದಿರುವ ಸಮಯದಲ್ಲಿ ಸಿಎಂ ತನಿಖೆಯ ವಿಚಾರವಾಗಿ ಒಂದಿಷ್ಟು ಸ್ಪಷ್ಟನೆ ನೀಡಿ ತಿರುಗೇಟು ನೀಡಿದ್ದಾರೆ. ಇದಕ್ಕೆ ವಿಪಕ್ಷ ನಾಯಕರು ಯಾವ ಅಸ್ತ್ರ ಉಪಯೋಗಿಸುತ್ತಾರೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಕ್ಯಾಮರಾ ಪರ್ಸನ್ ಸಿದ್ದು.